माननीय भूपेंद्र यादव जी, राजीव चंद्रशेखर जी, प्रहलाद जोशी जी, मान्य राज्यದ ಅಧ್ಯಕ್ಷರೇ, ವೇದಿಕೆ ಮೇಲಿರುವಂಥ ಉಳಿದೆಲ್ಲ ಹಿರಿಯ ಮುಖಂಡರೇ, ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿರುವಂಥ ಹಿರಿಯ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, 2024 ಈ ವರ್ಷದಲ್ಲಿ ಜವಾಬ್ದಾರಿ ವಹಿಸಿಕೊಂಡ ನಂತರ ನಡೀತಾ ಇರುವಂಥ ಪ್ರಥಮ ರಾಜ್ಯ ಕಾರ್ಯಕಾರಿಣಿ ಆಗಮಿಸಿರುವ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತೇನೆ, ಅಭಿನಂದಿಸ್ತೇನೆ. ಹಾಗೂ ಇದೇ ಸಂದರ್ಭದಲ್ಲಿ ನೂತನವಾಗಿ ಜವಾಬ್ದಾರಿ ವಹಿಸಿಕೊಂಡಿರುವ ರಾಜ್ಯ ಪದಾಧಿಕಾರಿಗಳು, ಮೋರ್ಚಾದ ಅಧ್ಯಕ್ಷರುಗಳು, ವಿಭಾಗಗಳ ಪ್ರಮುಖರು ಹಾಗೂ ಜಿಲ್ಲಾ ಅಧ್ಯಕ್ಷಗಳಿಗೆ ಅಭಿನಂದಿಸ್ತೇನೆ. ಭಾರತೀಯರ 5 ಶತಮಾನಗಳ ಕನಸು ರಾಮ ಮಂದಿರ ನಿರ್ಮಾಣವಾಗಿದೆ. ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಈ ಐತಿಹಾಸಿಕ ಘನಕಾರ್ಯ ನಡೆದಿರುವಂಥದ್ದು ನಮ್ಮ ಪಕ್ಷ ಹಾಗೂ ಭಾರತೀಯರ ಹೆಮ್ಮೆಯಾಗಿದೆ. ನಮ್ಮ ಕರ್ನಾಟಕಕ್ಕೆ ರಾಮ ಹನುಮರ ಸಂಬಂಧ ಅಯೋಧ್ಯೆಯಲ್ಲಿ ಪ್ರತಿಷ್ಠಾನೆಯಾಗಿರುವ ಬಾಲರಾಮ ನಮ್ಮ ಮೈಸೂರಿನಿಂದ ರೂಪುಗೊಂಡಿರುವ ಎನ್ನುವುದು ನಿಮ್ಮೆಲ್ಲರ ಹೆಮ್ಮೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತ 10 ವರ್ಷಗಳಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯವನ್ನು ಕಂಡಿದೆ. ಅನೇಕ ಐತಿಹಾಸಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದೆ. ಜಗತ್ತಿನಲ್ಲಿ ನಂಬರ್ 1 ಸ್ಥಾನಕ್ಕೆ ಭಾರತ ತಲುಪಲಿದೆ. ಮುಂದಿನ ಲೋಕಸಭಾ ಸಮರ ನಮ್ಮೆಲ್ಲರಿಗೂ ಬಹುದೊಡ್ಡ ತಿರುವಿನ ಸತ್ವ ಪರೀಕ್ಷೆಯಾಗಿದೆ. ಕರ್ನಾಟಕದಲ್ಲಿ ಕಳೆದ ಬಾರಿ 2019ರಲ್ಲಿ 25 ಸ್ಥಾನ ಗೆದ್ದು ತಮಗೆ ಸಮರ್ಪಿಸಿದ್ದೇವೆ ಎಂದು ಮಾನ್ಯ ಪ್ರಧಾನಿಗಳಿಗೆ ವಾಗ್ದಾನ ಮಾಡಿದ್ದು. ಆದರೆ 26 ಸ್ಥಾನಗಳನ್ನ ಈ ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ಸಮರ್ಪಿಸಲು ಸಾಧ್ಯವಾಗಿದ್ದು ನಿಮ್ಮೆಲ್ಲರ ಸಂಕಲ್ಪ ಶಕ್ತಿಯಾಗಿದೆ. ಈ ಬಾರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದ್ರ ಮೂಲಕ ಮೋದಿಯವರಿಗೆ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಎಲ್ಲರೂ ನೀವೆಲ್ಲ ತೀರ್ಮಾನ ಮಾಡಿದ್ದೀರಾ. ಅದರಂತೆ ಅದು ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮಾನ್ಯ ಜಗದೀಶ್ ಶೆಟ್ಟರ್ ಸೇರಿರುವಂಥದ್ದು ನಮ್ಮೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ. ಅವ್ರಿಗೂ ಸಹ ನಾನು ವಿಶೇಷ ಸ್ವಾಗತ ಮಾಡ್ತೇನೆ. ಆದರೆ ನಮ್ಮ ಮುಂದಿನ ಸವಾಲು ದೊಡ್ಡದಿದೆ. ಜನರನ್ನು ದಿಕ್ಕು ತಪ್ಪಿಸಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಕಲಹದಲ್ಲಿ ತೊಡಗಿದೆ. ಇವರ ಕಚ್ಚಾಟದಿಂದ ರಾಜ್ಯದ ಆಡಳಿತ ಕುಸಿದು ಬಿದ್ದಿದೆ. ಭ್ರಷ್ಟಾಚಾರ ತಾಂಡವಾಡ್ತಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಇದರ ನಡುವೆಯೂ ಅವರ ದುರ್ಮಾರ್ಗದಲ್ಲಿ ಮತಗಳಿಸುವ ಕುತಂತ್ರಗಳನ್ನು ನಡೆಸಿದ್ದಾರೆ. ಜನರಿಗೆ ವಾಸ್ತವವನ್ನು ಮನವರಿಕೆ ಮಾಡಿಕೊಡುವ ಸವಾಲು ನಮ್ಮ ಮುಂದಿದೆ. ಈಗಾಗಲೇ ಜನ ಈ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಇಂತಹ ಸರ್ಕಾರವನ್ನು ಯಾತಕ್ಕಾದರೂ ಅಧಿಕಾರ ತಂದು ಎಂದು ಜನ ಹಿಡಿಶಾಪ ಆಗ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಬರಗಾಲದಲ್ಲಿ ನೊಂದ ರೈತರ ಕಣ್ಣೀರು ಒರೆಸಲು ಆಗಲಿಲ್ಲ. ಹೆಣ್ಣು ಮಕ್ಕಳ ಮಾನ ರಕ್ಷಿಸಲು ಸಾಧ್ಯವಾಗಲಿಲ್ಲ. ಅರಾಜಕತೆ ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಇದೆಲ್ಲವನ್ನು ನೋಡಿ ನಾವು ಸುಮ್ಮನೆ ಕೂರಲು ಸಾಧ್ಯ ಇಲ್ಲ. ಜನರ ಪರವಾಗಿ, ರಾಜ್ಯದ ಪರವಾಗಿ ನಿಂತು ಹೋರಾಟ ಮಾಡೋಣ. ಇದರ ಜೊತೆಗೆ ಪ್ರಧಾನಿ ಮೋದಿಯವರು ಕೊಟ್ಟಿರುವ ಯೋಜನೆಗಳ ಕುರಿತು ಜನರಿಗೆ ಜಾಗೃತಿ ಮೂಡಿಸೋಣ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮಗಳು ಬಡಜನರು, ನೊಂದವರಿಗೆ ಬದುಕಲು ಕಟ್ಟಿಕೊಡುವ ಕಾರ್ಯಕ್ರಮ ಎನ್ನುವುದನ್ನು ವಿವರಿಸಿ ಹೇಳೋ ಜವಾಬ್ದಾರಿ ನಿಮ್ಮೆಲ್ಲರದು. ಈ ಕ್ಷಣದಿಂದಲೇ ನಾವು ಒಂದೇ ಒಂದು ದಿನವೂ ವಿಶ್ರಮಿಸೋದು ಬೇಡ. ತಮ್ಮೆಲ್ಲ ಸ್ವಂತ ಕಾರ್ಯಗಳನ್ನ ಮುಂದಿನ ಕನಿಷ್ಠ 100 ದಿನಗಳ ಕಾಲ ಬದಿಗಿರಿಸೋಣ. ಈ ಚುನಾವಣೆ ಭಾರತವನ್ನು ರಕ್ಷಿಸಿ, ಭಾರತವನ್ನು ಬಲಿಷ್ಠಗೊಳಿಸಬೇಕಾದ ಅತಿ ಅನಿವಾರ್ಯ ಇರುವಂಥ ಚುನಾವಣೆ ಇದು. ಭಾರತವನ್ನೇ ಗೆಲ್ಲಿಸುವ ಚುನಾವಣೆ ಅನ್ನೋದನ್ನು ನೀವೆಲ್ಲರೂ ನೆನಪಿಸಿಕೊಳ್ಳುಕೊಂಡು ಹೋರಾಟ ಮಾಡೋಣ. ಭಾರತವನ್ನು ಜಗತ್ತಿಗೆ ನಂಬರ್ 1 ರಾಷ್ಟ್ರವನ್ನಾಗಿಸಲು ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡಬೇಕಾಗಿದೆ ಎನ್ನುವ ಚುನಾವಣೆ ಎನ್ನುವುದನ್ನು ನಾವು ತಿಳಿಯೋಣ, ಜನರಿಗೆ ತಿಳಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ
ನಾನು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಹೋಗಬೇಕಾಗಿದೆ. ನಿಮ್ಮೆಲ್ಲರ ಅನುಮತಿಯನ್ನು ಪಡೆದು ಹೊರಡ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಭಾರತ್ ಮಾತಾ ಕಿ. ಎಲ್ಲರೂ ಕೂಗಿ ಹೇಳಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.